ಬೆಂಗಳೂರು ಗ್ರಾಮಾಂತರದ ಎಂಪಿ ಯಾರಾಗಬೇಕು ಅಂತ ಅನ್ಸುತ್ತೆ? ಡಿ ಕೆ ಸುರೇಶ್ ಅವರು ಗ್ರಾಮಾಂತರ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಅವರೇ ಗೆಲ್ಲಬಹುದು ಅಂತ ನನ್ನ ಅಭಿಪ್ರಾಯ. ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಅವ್ರೇನಾದ್ರೂ ಎಲೆಕ್ಷನ್ ಗೆ ನಿಂತ್ರು ಅಂತಂದ್ರೆ ಜನರ ಒಂದು ವೋಟಿಂಗ್ ಯಾವ ಲೆವೆಲ್ಗೆ ಇರುತ್ತೆ? ಸ್ವಲ್ಪ ನೆಕ್ ಟು ನೆಕ್ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಇಲ್ಲಿನ ಒಂದು ಕ್ಷೇತ್ರದ ಜನರು ಮೋದಿ ಅವರ ಮುಖವನ್ನ ನೋಡಿ ವೋಟ್ ಹಾಕ್ತಾರಾ? ಮೋದಿ ಮುಖ ಎಂಪಿ ಮುಖ ಅಲ್ಲ, ಪ್ರಗತಿಪರ ಕೆಲಸ ಯಾರು ಮಾಡ್ತಾರೆ ಅವ್ರ ಪರವಾಗಿ ಇರ್ತಾರೆ. ಮುಂದಿನ ಪ್ರಧಾನಿ ಯಾರಾಗಬೇಕು? ಕಾಂಗ್ರೆಸ್ ಒಕ್ಕೂಟ ಬಂದ್ರೆ ಒಳ್ಳೆದಿರುತ್ತೆ. ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗಿದೆಯಾ? ಯಾರು ಫಲಾನುಭವಿಗಳಿದಾರ ಅವರಿಗೆಲ್ಲ ಗ್ಯಾರಂಟಿ ತಲುಪ್ತಾ ಇದೆ. ಇವಾಗ ಇರೋ ಗ್ಯಾರಂಟಿ ಉತ್ತಮವಾಗಿ ಕೆಲಸ ಮಾಡ್ತಾರೆ, ಜನರು ಹ್ಯಾಪಿ ಆಗಿದ್ದಾರೆ. ಸರ್, ಈ ಒಂದು ಲೋಕಸಭಾ ಎಲೆಕ್ಷನ್ ನಲ್ಲಿ 28 ಕ್ಷೇತ್ರಗಳಲ್ಲಿ ಎಷ್ಟು % ಕಾಂಗ್ರೆಸ್ ಅವರು ಗೆಲ್ಲಬಹುದು? ಈ ಸಾರಿ ಕಾಂಗ್ರೆಸ್ ಸರ್ಕಾರ ಇದರಿಂದ 15-20 ಸೀಟು ಕಾಂಗ್ರೆಸ್ ಸರ್ಕಾರ ಗೆಲ್ಲೋ ಹೋಪ್ ಇದೆ. ಎಲ್ಲ ನೀರಿಗೆಲ್ಲ ಇವಾಗ ಜನಗಳು ಕಿತ್ತಾರ ಸಾಯ್ತಾವ ನೀರುಗಳಿಗೆಲ್ಲ. ಡಿ ಕೆ ಸುರೇಶ್ ಅವ್ರಿಗೆ ಪೈಪೋಟಿ ಆಗಕ್ ಚಾನ್ಸಸ್ ಇಲ್ಲ ಅನ್ಕತ್ತೀವಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ಇಲ್ಲಿನ ಎಂಪಿ ಯಾರಾಗಬೇಕು ಅಂತಂದ್ರೆ ಬೆಂಗಳೂರು ಗ್ರಾಮಾಂತರದ ಎಂಪಿ ಯಾರಾಗಬೇಕು ಅಂತ ಅನ್ಸುತ್ತೆ ನಿಮಗೆ? ಯಾರಾಗಬೇಕಂದ್ರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ನಿನ್ನೆ ನೋಟಿಫಿಕೇಶನ್ ಕೊಟ್ಟಿರೋ ಪ್ರಕಾರ ಡಿ ಕೆ ಸುರೇಶ್ಗೆ ಕಾಂಗ್ರೆಸ್ ಎಂಪಿ ಆಗಿ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇನ್ನೊಂದು ಅಭ್ಯರ್ಥಿ ಸಿ ಮಂಜುನಾಥ್ ಅಂತ ಇದ್ದಾರೆ, ಡಾಕ್ಟರ್ ಸಿ ಮಂಜುನಾಥ್. ಸೊ ನಾವು ನೋಡಿದಂಗೆ ಡಿ ಕೆ ಸುರೇಶ್ ಅವರು ಈ ಕ್ಷೇತ್ರದಲ್ಲಿ, ಈ ಲೋಕಸಭಾ ಗ್ರಾಮಾಂತರ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವ್ರದ್ದೇ ಹೆಸರು ಚಾಲನೆಯಲ್ಲಿದೆ. ಸೊ ಅವರೇ ಗೆಲ್ಲಬಹುದು ಅಂತ ನನ್ನ ಅಭಿಪ್ರಾಯ. ಡಾಕ್ಟರ್ ಮಂಜುನಾಥ್ ಅವರು ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ. ಹಾಗೆ ತುಂಬಾ ಮನೆಯ ಬೆಳಕು ಅಂತಾನೆ ಹೇಳ್ಬೋದು. ಅವ್ರೇನಾದ್ರೂ ಎಲೆಕ್ಷನ್ಗೆ ನಿಂತರೆ ಡಿ ಕೆ ಸುರೇಶ್ ಅವರಿಗೆ ಪೈಪೋಟಿ ಕೊಡ್ತಾರೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಆಲ್ಮೋಸ್ಟ್ ಪೈಪೋಟಿ ಇರುತ್ತೆ. ಬಟ್ ಆದರೆ ಅವರು ಈಗ ತಾನೇ ರಾಜಕೀಯಕ್ಕೆ ಧುಮುಕಿದ್ದಾರೆ. ಅದು ಅವರು ಆರೋಗ್ಯ ಕ್ಷೇತ್ರದಲ್ಲಿದ್ದರು, ಅವರು ಸೇವೆ ಮಾಡಿದ್ದಾರೆ, ಒಳ್ಳೆ ವ್ಯಕ್ತಿನ ಹೌದು. ಕರೀತಾರೆ. ಆದರೆ ಮತದಾರ ಗುರುಸ್ಬೇಕಲ್ಲ, ಅವರು ಮತದಾರರನ್ನ ಗುರುಸಿ ಮತದಾರ ಕ್ಷೇತ್ರದಲ್ಲಿ ಅವರು ಎಲ್ಲ ಸಮಾಜಮುಖಿ ಕಾರ್ಯ ಮಾಡಿದ್ರೆ ಅವರ ಹೆಸರು ಚಾಲನೆಯಲ್ಲಿರುತ್ತೆ. ಬಟ್ ಡಿ ಕೆ ಸುರೇಶ್ ಅವರು ಆಲ್ರೆಡಿ ಅವರು ನೋಟೆಡ್ ಆಗಿದ್ದಾರೆ, ಒಂದು ಒಳ್ಳೆ ಪ್ರಭಾವಿ ಅಭ್ಯರ್ಥಿ ಆಗಿದ್ದಾರೆ. ಅವರು ಗೆಲ್ಲೋ ಸೂಚನೆ ನಮ್ಮ ಪ್ರಕಾರ ಇದೆ. ಸರ್, ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಇಲ್ಲಿನ MLA ಮುನಿರತ್ನ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರು ಪರವಾಗಿಲ್ಲ, ತೊಂದರೆ ಇಲ್ಲ, ಮಾಡ್ತಾ ಇದ್ದಾರೆ. ಅವರು ಒಳ್ಳೆ MLA ಕ್ಯಾಂಡಿಡೇಟು, ಜನಪರ ಕೆಲಸ ಮಾಡ್ತಿದ್ದಾರೆ, ಮತ್ತು ಜನರ ಹತ್ತಿರ ಹೋಗಿ ಕೆಲಸ ಮಾಡ್ತಿದ್ದಾರೆ. ಆದರೆ ಸರ್ಕಾರ ಈಗಿರೋ ಕಾಂಗ್ರೆಸ್ ಸರ್ಕಾರನೂ ಎಲ್ಲ ಘೋಷಣೆಗಳನ್ನು ಮಾಡಿದ್ದಾರೆ, ಗ್ಯಾರಂಟಿ ಎಲ್ಲ ಜಾರಿ ಮಾಡಿದ್ದಾರೆ. ಸೊ ಪೂರಕವಾಗಿ ಅವರು ಕೆಲಸ ಮಾಡ್ತಿದ್ದಾರೆ, ಸರ್ಕಾರ ಕೆಲಸ ಮಾಡ್ತಿದ್ದಾರೆ. ಸರ್, ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಡಿ ಕೆ ಸುರೇಶ್ ಅವ್ರದ್ದು ಹಾಗೆ ಮುನಿರತ್ನ ಅವರ ಕಾಂಬಿನೇಷನ್ ಹೇಗಿದೆ? ಅದು ಹಿಂದೆ ಮುನಿರತ್ನ ಅವರು ಕಾಂಗ್ರೆಸ್ಸಲ್ಲಿ ಇದ್ದಿದ್ದು, ನಾವು ನೋಡಿದಂಗೆ ಅವ್ರು ಕಾಂಗ್ರೆಸ್ಸಲ್ಲಿ ನಾವು ವೋಟ್ ಮಾಡಿದ್ವಿ. ಸೊ ಅವರೆಲ್ಲ ಸ್ನೇಹಿತರಾಗಿದ್ದಾರೆ. ಬಟ್ ರಾಜಕೀಯ ಚಿತ್ರಣ ನೋಡಿದಾಗ ಅವ್ರು ಯಾವ ರೀತಿ ಒಂದಾಗ್ತಾರೆ, ಯಾವ ರೀತಿ ತಮ್ಮ ತಂತ್ರಗಳನ್ನು ಅನುಸ್ತಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಓಕೆ, ಇಬ್ಬರಲ್ಲಿ ಹೊಂದಾಣಿಕೆಯ ಕೆಲಸಗಳು ಕಂಡು ಬರ್ತಾ ಇದೆಯಾ ಹೇಗೆ ಅಂತ? ಆಮೇಲೆ ಅವರೆಲ್ಲ ಹೇಳಿದ್ರು, ನನ್ನೇನೋ ಕೆಲಸ ಇದ್ದರು ಡಿ ಕೆ ಶಿವಕುಮಾರ್ ಹತ್ರ ಹೋಗಿ ನಾನು ಕೆಲಸ ಮಾಡಿಸ್ಕೊತೀನಿ, ಅವ್ರಿಗೆ ಕಾಲಿಗೆ ಬೀಳ್ತೀನಿ ಅಂತಲೂ ಹೇಳಿದ್ರು. ಒಂದು ಸರಿ ಪೇಪರ್ ಸ್ಟೇಟ್ಮೆಂಟ್ ಬಂದಿತ್ತು. ಸೊ ಅವರು ಅದೇ ಪಾರ್ಟಿಯಲ್ಲಿ ಹಿಂದೆ ಕಾಂಗ್ರೆಸ್ಸಲ್ಲಿ ಇದ್ದರಿಂದ ಅವ್ರದ್ದು ಒಡನಾಟ ಇದೆ. ಅವರು ಮುಂದೆ ಅವ್ರ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಕಾರ್ಯ ಮಾಡಬೇಕು ಅದನ್ನು ಅವ್ರ ಮೂಲಕ ಮಾಡಿಸ್ಕೊತಾರೆ ಅಂತ ನನ್ನ ಅಭಿಪ್ರಾಯ. ಸರ್, ಇವಾಗ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಅವರು ಕನ್ಫರ್ಮ್ ಆಗಿದೆ ಟಿಕೆಟು. ಈಗ ಇಲ್ಲಿ JDS ಹಾಗೆ BJP ಮೈತ್ರಿಯಲ್ಲಿ ಡಾಕ್ಟರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಎಸ್, ಹೌದು, ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಅವ್ರೇನಾದ್ರೂ ಎಲೆಕ್ಷನ್ಗೆ ನಿಂತ್ರು ಅಂತಂದ್ರೆ ಜನರ ಒಂದು ವೋಟಿಂಗ್ ಯಾವ ಲೆವೆಲ್ಗೆ ಇರುತ್ತೆ, ಯಾರಿಗೆ ಹೆಚ್ಚು ಮತ ಬೀಳಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಆದರೆ ಮಂಜುನಾಥ್ ಅವರು ಒಳ್ಳೆಯರಿದ್ದಾರೆ. ಬಟ್ ಆದರೆ ಅವರು ಈಗ ರಾಜಕೀಯ ಕ್ಷೇತ್ರಕ್ಕೆ ಹೊಸದಾಗಿ ಬಂದಿರೋದ್ರಿಂದ ಅವ್ರ ಪ್ರಭಾವ ಕಡಿಮೆ ಇರುತ್ತೆ. ಅದ್ರ ಜೊತೆ ಆರೋಗ್ಯ ಕ್ಷೇತ್ರದಲ್ಲಿ ಮಾಡಿದ್ದಾರೆ, ಅವ್ರ ಹೆಸರುವಾಸಿ ಆಗಿದ್ದಾರೆ. ಸೊ ಅವರು ಮತ ಬೀಳ್ಬೋದು, ಬಟ್ ಟಫ್ ಫೈಟ್ ಇರುತ್ತೆ. ಅದ್ರ ಜೊತೆಗೆ JDS ಮತ್ತು BJP ಒಂದಾದಾಗ ಸೊ ಮತ ವಿಭಜನೆ ಆಗಿ ಎರಡು ಪಕ್ಷದ ಮತ ಇವ್ರಿಗೆ ಬಿದ್ದರೆ ಸ್ವಲ್ಪ ನೆಕ್ ಟು ನೆಕ್ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಇನ್ನೊಂದು ವಿಚಾರ, ಇಲ್ಲಿನ ಒಂದು ಕ್ಷೇತ್ರದ ಜನರು ಮೋದಿ ಅವರ ಮುಖವನ್ನ ನೋಡಿ ವೋಟ್ ಹಾಕ್ತಾರಾ ಅಥವಾ ಇಲ್ಲಿನ MP ಅವರ ಮುಖವನ್ನ ನೋಡಿ ವೋಟ್ ಹಾಕ್ತಾರೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಮೋದಿ ಮುಖ MP ಮುಖ ಅಲ್ಲ, ಪ್ರಗತಿಪರ ಕೆಲಸ ಯಾರು ಮಾಡ್ತಾರೆ ಅವ್ರ ಪರವಾಗಿ ಇರ್ತಾರೆ ಮತದಾರರು. ಮಕ ನೋಡಿ ವೋಟ್ ಮಾಡೋದಲ್ಲ. ಮಕ ನೋಡಿದ್ರೆ ಏನು ಅಭಿವೃದ್ಧಿ ಆಗುತ್ತಾ? ಇಲ್ವಲ್ಲ. ಸೊ ಅಭಿವೃದ್ಧಿ ಕೆಲಸ ಮಾಡಿರೋದ ಪ್ರಕಾರ ಅದು ನೋಡಿಕೊಂಡು ಅವರು ಮತ ಹಾಕ್ತಾರೆ ಅಂತ ನನ್ನ ಅಭಿಪ್ರಾಯ. ಮುಂದಿನ ಪ್ರಧಾನಿ ಯಾರಾಗಬೇಕು? ಅದು ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ಡಿಕ್ಲೇರ್ ಆಗುತ್ತೆ. ನಿಮ್ಮ ಪ್ರಕಾರ ಯಾರಾಗಬೇಕು? ರಾಹುಲ್ ಗಾಂಧಿ ಅವರ, ಮೋದಿ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರ, ಯಾರಾಗಬೇಕು? ಸೊ ನನ್ನ ಪ್ರಕಾರ ಬದಲಾವಣೆ ಆಗಬೇಕು. ಈಗ ಆಲ್ರೆಡಿ ಮೋದಿ ಇದ್ದಾರೆ.
ಸೊ ನೆಕ್ಸ್ಟ್ ಬದಲಾವಣೆ ಆಗಿ ಇನ್ನೂ ಬೇರೆ ಹೊಸಬರಿಗೆ ಅವಕಾಶ ಕೊಟ್ಟರೆ ಅವರು ಇನ್ನೂ ಪ್ರಗತಿಪರವಾಗಿ ಕೆಲಸ ಮಾಡ್ತಾರಂತ. ಹೊಸಬ್ರು ಅಂದರೆ ಅದು ಆ ಪಾರ್ಟಿ ಡಿಸೈಡ್ ಮಾಡ್ತಾರೆ. ಬಟ್ ಅಭ್ಯರ್ಥಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರು ಇಲ್ಲಿವರೆಗೂ ಇನ್ನೂ ಘೋಷಣೆ ಮಾಡಿಲ್ವಲ್ಲ. INDA ಅಥವಾ NDA ಇಂದ ನಿಮಗೆ ಪ್ರಧಾನಮಂತ್ರಿ ಬೇಕಾ? ಕಾಂಗ್ರೆಸ್ ಒಕ್ಕೂಟ ಬಂದ್ರೆ ಒಳ್ಳೆಯದಿರುತ್ತೆ. ಸೊ 70 ವರ್ಷಗಳ ಕಾಲ ಕಾಂಗ್ರೆಸ್ ಅವರು ಆಡಳಿತವನ್ನ ನಡೆಸಿದ್ರು. ಸೊ ಅವರ ಒಂದು ಕಾರ್ಯವೈಖರಿ ಆಗಿರ್ಬೋದು, ಅವರ ಅಧಿಕಾರ ಅವಧಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಯಾವ್ದು ಅಷ್ಟೊಂದು ಇಷ್ಟ ಆಗಿದೆ ನಿಮ್ಗೆ? ಹಾಗಾದ್ರೆ ಪಂಚವಾರ್ಷಿಕ ಯೋಜನೆಗಳು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿರ್ತಂತಹ ಬ್ಯಾಂಕ್ ರಾಷ್ಟ್ರೀಕರಣ, ಆ ದೃಷ್ಟಿಯಲ್ಲಿ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಕಾಲಕ್ಕೆ ಅವರು ಮಾಡಿದ್ದಾರೆ. ಸೊ ಇವಾಗ ಜನ ಬದಲಾಗಿದ್ದಾರೆ, ಮತ್ತು ಏನು ಪ್ರಪಂಚನೂ ಬದಲಾಗ್ತಾ ಇದೆ ಬಿಕಾಸ್ ಆಫ್ ಗ್ರೋತ್ ಆಫ್ ನಾಲೆಡ್ಜ್. ಸೊ ನಾಲೆಡ್ಜ್ ಹೆಚ್ಚಾದಂಗೆ ಎಲ್ಲ ಪ್ರಗತಿಪರ ಕೆಲಸಗಳಾಗ್ತದೆ. ಮೋದಿಯವರು ಮಾಡಿದ್ದಾರೆ, ಬಟ್ ಇನ್ನೂ ಹೆಚ್ಚು ಮಾಡಬೇಕು. ಯುವಕರಿಗೆ ಏನು ಉದ್ಯೋಗ ಖಾತ್ರಿ ಏನಿಲ್ಲ, ಬರೀ ಗ್ಯಾರಂಟಿ ಹೇಳ್ತಾರೆ, ಮಾತಾಡ್ತಾರೆ. ಬಟ್ ಆದರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು. INDA ಅಲ್ಲಿರುವಂತಹ ಹಲವಾರು ನಾಯಕರು, ಗಟ್ಟಿ ನಾಯಕರು ಅಂತಾನೆ ಹೇಳ್ಬೋದು, ಅವರೆಲ್ಲ BJPಗೆ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ನೀವು? ಹೋಗ್ತಾರೆ, ಕೆಲವರು ಬರ್ತಾ ಇದ್ದಾರೆ. ಕೆಲವರು ಬರ್ತಾ ಇದ್ದಾರೆ. ಅಂತಿಮವಾಗಿ ಚುನಾವಣೆ ಎಲ್ಲ ಆದಮೇಲೆ ನಾವು ಒಂದು ಚಿತ್ರಣ ಬರುತ್ತೆ. ಆ ಚಿತ್ರಣದಲ್ಲಿ ನಾವು ಒಳಗೆ ನಾವು ಯೋಚನೆ ಮಾಡ್ಬೋದು. ಸೊ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಈ ಒಂದು ಗ್ಯಾರಂಟಿಗಳು, ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗಿದೆಯಾ? ನಿಮ್ಮ ಬಳಿ ಬಂದು ತಲುಪ್ತಾ ಇದೆಯಾ? ನಮಗೆ ಗ್ಯಾರಂಟಿ ನಮ್ಗೆ ಅವಶ್ಯಕತೆ ಇಲ್ಲ. ನಾನು ಕೇಳ್ದಂಗೆ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆಲ್ಲ ಗ್ಯಾರಂಟಿ ತಲುಪ್ತಾ ಇದೆ. ತಾಂತ್ರಿಕ ಕಾರಣದಿಂದ ಕೆಲವರಿಗೆ ಹೋಗಿದೆ, ಕೆಲವ್ರಿಗೆ ಹೋಗಿಲ್ಲ ಅಂತ ನ್ಯೂಸಲ್ಲೂ ಕೇಳಿದೆ. ಸೊ ಅದನ್ನೆಲ್ಲ ಸರಿಪಡಿಸ್ತಾ ಇದ್ದಾರೆ. ಅದು ಮಾಡಿರೋದು ಒಳ್ಳೆಯದು. ಇನ್ನು ಪ್ರಗತಿಪರವಾಗಿ ಬೇರೆ ಕ್ಷೇತ್ರದಲ್ಲೂ ಅವರು ಗ್ಯಾರಂಟಿಗಳನ್ನ ಕೊಟ್ಟು ಇನ್ನು ಯುವಕರಿಗೆ ಮತ್ತು ಉದ್ಯೋಗ ಸೃಷ್ಟಿ ಮಾಡೋದು ಅವೆಲ್ಲ ಮಾಡಬೇಕಂತ ನನ್ನ ಭಾವನೆ. ಇವಾಗ ಇರೋ ಗ್ಯಾರಂಟಿ ಉತ್ತಮವಾಗಿ ಕೆಲಸ ಮಾಡ್ತಾರೆ, ಜನರು ಹ್ಯಾಪಿ ಆಗಿದ್ದಾರೆ. ಸರ್, ಈ ಒಂದು ಲೋಕಸಭಾ ಎಲೆಕ್ಷನ್ನಲ್ಲಿ 28 ಕ್ಷೇತ್ರಗಳಲ್ಲಿ ಎಷ್ಟು % ಕಾಂಗ್ರೆಸ್ ಅವರು ಗೆಲ್ಲಬಹುದು, ಅಥವಾ ಇನ್ನು ಎಷ್ಟು % BJP ಅವರು ಗೆಲ್ಲಬಹುದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಆಗಲೇ BJPಯಲ್ಲಿ ಗೊಂದಲ ಇದೆ. ಪೇಪರ್ ಟಿವಿ ನ್ಯೂಸ್ ನೋಡ್ಕೊಂಡ್ಬಂದೆ. ಅವ್ರ ಆಂತರಿಕ ಕಚ್ಚಾಟ ಇದೆ. ಅದರಿಂದ ಈ ಸಾರಿ ಕಾಂಗ್ರೆಸ್ ಸರ್ಕಾರ ಇದರಿಂದ 15-20 ಸೀಟು ಕಾಂಗ್ರೆಸ್ ಸರ್ಕಾರ ಗೆಲ್ಲೋ ಇದಿದೆ, ಹೋಪ್ ಇದೆ. ಸೊ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಪ್ರಧಾನಿ ಯಾರೇ ಆದರೂ ಕೂಡ ಒಂದು ಥಿಂಕಿಂಗ್ ಇದ್ದೇ ಇರುತ್ತೆ. ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿರ್ತೀವಿ, ಮಿಡ್ಲ್ ಕ್ಲಾಸ್ ಜನರಿಗೆ ಈ ಥರ ಮಾಡಲಿ, ಶಿಕ್ಷಣಕ್ಕೆ ಈ ಥರ ಮಾಡಲಿ ಅಂತ. ನಿಮ್ಗೆ ಯಾವ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್? ಮಿಡ್ಲ್ ಕ್ಲಾಸ್ಗೆ ಅಂದರೆ ಎಲ್ಲ ಇವಾಗ ಯಾರು ಹಿಂದುಳಿದಾರೆ, BPL ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಅವರಿಗೆ ಮತ್ತು ಯುವಕರಿಗೆ ಎಲ್ಲ ಉದ್ಯೋಗಾವಕಾಶ ಕೊಡಬೇಕು. ಜರ್ಮನಿ ಮಾಡಲ್ಲ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು. ಸೊ 5 ಗ್ಯಾರಂಟಿನೂ ಏನು ಕರ್ನಾಟಕದ ಮಾಡಿದ್ದು ಇಂಡಿಯಾದಲ್ಲಿ ಮಾಡ್ತೀವಿ ಅಂತ ಅವರು ಆಶ್ವಾಸನೆ ಹೇಳಿದ್ದಾರೆ. ಸೊ ಅವ್ರ ಪ್ರಣಾಳಿಕೆ ಬಂದ ಮೇಲೆ ಅವ್ರು ಏನು ಕಾರ್ಯಗತ ಮಾಡ್ತಾರೆ, ಅಥವಾ ಅಧಿಕಾರಕ್ಕೆ ಬಂದ ಮೇಲೆ ಏನು ಕಾರ್ಯಗತ ಮಾಡ್ತಾರೆ ಅದನ್ನು ನೋಡಬೇಕಾಗತ್ತೆ. ಅದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡೋರಿಗೆ ನಮ್ಮ ದೇಶ ಉದ್ಧಾರ ಆಗಬೇಕು ಮತ್ತು ಪ್ರಜೆಗಳಿಗೆಲ್ಲ ನ್ಯಾಯ ಸಿಗಬೇಕು ಅಂತ ನನ್ನ ಭಾವನೆ. ಸರ್, ಈಗ ಬೇಸಿಗೆಗಾಲ ಬರ್ತಾ ಇದೆ, ನೀರಿನ ಅಭಾವ ಉಂಟಾಗ್ತಾ ಇದೆ. ಕಾವೇರಿ ನೀರನ್ನ ತಮಿಳ್ನಾಡಿಗೆ ಬಿಡಲಾಗ್ತಾ ಇದೆ. 8 TMC ನೀರನ್ನ ತಮಿಳ್ನಾಡಿಗೆ ಬಿಡ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರು ರೂರಲ್ನಲ್ಲಿ ಇದು ಸಮಸ್ಯೆ ಹೌದು, ಓಕೆನಾ? ಅದನ್ನ ನಿಮ್ಮ MP ಅವರು ಹೇಗೆ ಸಾಲ್ವ್ ಮಾಡ್ತಿದ್ದಾರೆ, ಅಥವಾ ಮಾಡಬೇಕು ಅಂತ ಅವ್ರು ಥಿಂಕ್ ಇದೆ, ಅಥವಾ ಮಾಡಿಲ್ವಾ, ಯಾವ ಥರ? MP ಅವರು ಮಾಡಿದ್ದಾರೆ. ಜೊತೆ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಈಗಾಗಲೇ BWSS ನನಗೆಲ್ಲ ನೋಟಿಫಿಕೇಶನ್ ಕೊಟ್ಟು ಏನು ವಲಯವಾರು ನೀರಿನ ಸಮಸ್ಯೆ ಬಂದರೆ ಅವ್ರಿಗೆ ಮೀಟ್ ಮಾಡಿ ಅಂತ ಪೇಪರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಸೊ ನೀರು ಅದು ನ್ಯಾಚುರಲ್ಲು. ನೀರು ಯಾವ ಪ್ರೈಮ್ ಮಿನಿಸ್ಟ್ರು ಮಾಡೋಕ್ಕಾಗಲ್ಲ, ಮುಖ್ಯಮಂತ್ರಿನೂ ಮಾಡೋಕ್ಕಾಗಲ್ಲ. ಇದು ನ್ಯಾಚುರಲ್ ಪ್ರಾಬ್ಲಮ್ ಆಗಿದೆ. ಸೊ ಕಾವೇರಿ ನೀರನ್ನು ಶೇಖರಣೆ ಮಾಡಿಕೊಂಡು ಮೇಕೆದಾಟನ್ನು ನಾವು ಇದು ಮಾಡಿ ಕಟ್ಟಿದ್ರೆ ನೀರು ಉಳಿಸ್ಕೊಂಡು ತಮಿಳ್ನಾಡಿಗೆ ಏನು ಕೊಡ್ಬೇಕು ಕಟ್ಕೊಬಿಟ್ಟು ನಮ್ಗೇನು ಬೇಕು ಅಂತ ಇಟ್ಕೊಂಡು ಮತ್ತು ಜಲ ಸಂರಕ್ಷಣೆ ಮಾಡಿದ್ರೆ ನಮಗೆ ಈ ಅಭಾವ ಕಡಿಮೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ನಮಸ್ತೆ ಸರ್. ನಮಸ್ತೆ ಮೇಡಮ್. ಈ ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ 8% MP ಅವರು ಕೆಲಸವನ್ನ ಮಾಡ್ತಾ ಇದ್ದಾರಾ, ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದ್ದಾರಾ? ಅಭಿವೃದ್ಧಿ ಏನೋ ಅಂಥದ್ದೇನೋ ಹಿಂಗೆ ನಡೀತಾ ಇಲ್ಲ. ಇವಾಗ ಜಾಸ್ತಿ ಅಭಿವೃದ್ಧಿ ಎಲ್ಲಿ ನಡೀತದೆ ಮೇಡಮ್ ಅವರೇ? ಎಲ್ಲ ನೀರಿಗೆಲ್ಲ ಇವಾಗ ಜನಗಳು ಕಿತ್ತಾರು ಸಾಯ್ತಾವೆ. ನೀರುಗಳು ಯಾರೋ ಮೂಸು ನೋಡ್ತಿಲ್ಲ, ಈ ಕಡೆಗೆಲ್ಲ ಯಾರು ಬರ್ತಾನೂ ಇಲ್ಲ ಇಲ್ಲಿ, ಹಂಗಾಗಿದೆ. ಕಾಂಗ್ರೆಸ್ನಿಂದ DK ಸುರೇಶ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. BJPಯಿಂದ ಅಥವಾ BJP JDS ಮೈತ್ರಿಯಿಂದ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಓಕೆನಾ? ಇವರಿಬ್ರು ಏನಾದರೂ ಎಲೆಕ್ಷನ್ಗೆ ನಿಂತ್ರೆ ಒಂದು ದೊಡ್ಡ ಜಿದ್ದಾಜಿದ್ದಿ ನಡೆಯುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಅವ್ರ ಬಗ್ಗೆ ನಮ್ಗೆ ಅಂತ ಅಷ್ಟೊಂದು ಇಂಟ್ರೆಸ್ಟ್ ನಮ್ಮ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ಇಲ್ಲ ಸರ್, ಅಕಸ್ಮಾತ್ ಇದ್ರೆ ಸಾಧ್ಯತೆಗಳು ಜಾಸ್ತಿ ಇದೆ ಮಂಜುನಾಥ್ ಅವರಿಗೆ. ಇಲ್ಲಿ ಅಕಸ್ಮಾತ್ DK ಸುರೇಶ್ ಅವ್ರು ಬಂದರೆ ಅನ್ನದಾರ ಪಾರ್ಟಿಗೆ ಚಾನ್ಸಸ್ ಕಡಿಮೆ ಮೇಡಮ್.
ಅಂದರೆ ಅವರು ಮೊದಲಿಂದಲೂ ಸುರೇಶ್ ಮತ್ತು ಶಿವಕುಮಾರ್ ಅವರು ಮುನಿರತ್ನಂ ಅವ್ರ ಜೊತೆ ಕೈ ಜೋಡಿಸಿ ತುಂಬ ಕಾರ್ಯಕೆಲಸಗಳನ್ನ ಮಾಡಿದ್ದಾರೆ. ಅದರಿಂದ ಅವ್ರು ಬಂದರೆ ಬೇರೆ ಅನದರ್ ಪಾರ್ಟಿಗೆ ಡೌಟ್ ಬೇಡ. ಅಲ್ಲ, ಡಾಕ್ಟರ್ ಮಂಜುನಾಥ್ ಅವರು ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ. ಜಯದೇವಾದಲ್ಲಿ ಅದೇ ಹೃದಯ ರೋಗ ತಜ್ಞರು ಅಂತ ಅದೊಂದು ಫೇಮಸ್ ಇದೆ ಅಷ್ಟೇ. ಅದಕ್ಕೂ ಇನ್ಕ್ಲೂಡಿಂಗ್ ರಾಜಕೀಯಕ್ಕೂ ತರೋಕ್ಕಾಗಲ್ಲ. ದೆನ್ ಅವ್ರದ್ದೇ ಪ್ರೊಫೆಷನಲ್ ಅಲ್ಲಿ ಜಯದೇವದಲ್ಲಿದ್ದು ಅವ್ರು ಅಲ್ಲಿಗೆ ಮೆಂಬರ್ ಆಗಿ ಅಲ್ಲಿದ್ದು ಇದಾಗ ಅಧ್ಯಕ್ಷರಾಗಿ ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಆವಾಗ ಕೆಲಸದ ಮೇಲೆ ಇಲ್ಲಿ ಜನ ಅದನ್ನು ಕೊಡ್ತಾರೆ ಕಾನ್ಸೆಪ್ಟು, ಅವ್ರನ್ನೆಲ್ಲಿ ಹಿಡಿಯೋದು, ಅವ್ರನ್ನೇನು ಮಾಡೋದು ಅಂತ. ಅಂದರೆ ಇವ್ರು ರಾಜಕೀಯ ಫೀಲ್ಡಲ್ಲಿ ಅವ್ರ ಕಾರ್ಯಕರ್ತರು ಯಾರು ಒಬ್ರು ಇರ್ತಾರೆ, ಎಲ್ಲಿಂದಲ್ಲಾರು ಹೆಂಗೋ ಕಾಂಟ್ಯಾಕ್ಟ್ ಮಾಡ್ಬೋದು. ಜಯದೇವ ಬಂತು ಅಂದರೆ ಅವ್ರ ಕಷ್ಟ. ಡಿ ಕೆ ಸುರೇಶ್ ಅವ್ರಿಗೆ ಪೈಪೋಟಿ ಆಗಕ್ಕೆ ಚಾನ್ಸಸ್ ಇಲ್ಲ ಅನ್ಕೋತೀವಿ. ಡಾಕ್ಟರ್ ಮಂಜುನಾಥ್ ಅವರಿಗೆ ಅವರು JDS ನಲ್ಲಿ ಕುಮಾರಸ್ವಾಮಿ ಅವರಿಗೆ ತುಂಬಾ ರಿಲೇಟೆಡ್ ಆಗಿರ್ತಾರೆ. ಫೀಲ್ಡ್ ಬ್ಯಾಕ್ ಹೇಳಕ್ ಹೋದ್ರೆ ಅದೇ ಮಾವ ಅಳಿಯ ಆಮೇಲೆ ಬಾವಮೈಕೋ ಅದೆಲ್ಲ ಫ್ಯಾಮಿಲಿ ವೈಸಸ್ ತಗೊಳಕ್ಕಾಗಲ್ಲ. ಮೊದಲೇ ಅದ್ರಲ್ಲಿ ಪಟ್ಟಾಭಿಷೇಕ ಬಂದೈತೆ ಕುಟುಂಬ ರಾಜಕೀಯ ಅಂತ JDSದು. ಅದೆಲ್ಲ ನೋಡಕ್ ಹೋದ್ರೆ ಡಿ ಕೆ ಸುರೇಶ್ ಅವರು ಬರ್ತಾರೆ ಅನ್ನೋದು. ಬಿಜೆಪಿ JDS ಮೈತ್ರಿಯ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಆ್ಯಸ್ ಯೂಶುವಲ್ ಒಂದಾದರೆ ಒಳ್ಳೇದೇ. ಯಾಕೆಂದರೆ ಸೆಂಟ್ರಲಲ್ಲಿ ಮತ್ತೆ JDS ಎತ್ಕೊಳ್ಳೋದಕ್ಕೆ ಕಷ್ಟ ಇದೆ. ಆಪೋಸಿಟ್ ಆಗಿ ಒಂದೇ ಒಂದು ಇದು ಮಾಡ್ಕೊಳ್ಳೋದಕ್ಕೆ ಕಷ್ಟರಾಗಿದೆ. ಕಾಂಗ್ರೆಸ್ಸು JDS ಎರಡೇ ಪಕ್ಷ ಇದ್ದರೆ, ಅಲ್ಲ ಕಾಂಗ್ರೆಸ್ಸು BJP ಎರಡೇ ಇದ್ದರೆ ನಮಗೂ ಒಂದೇ ಒಂದು ಯಾಕೆ ಅಂದರೆ ಚಲ್ಲಾಪಿಲ್ಲಾಟ ಆಗಲ್ಲ. ಎರಡರಲ್ಲಿ ಯಾವ್ದು ಬರುತ್ತೆ ಅದು ಆಗ ಕೆಲಸಗಳನ್ನ ಒಬ್ರಿಗೂ ಏಕಾಮುಖಿ ಮಾಡ್ಕೊಂಡು ಮಾಡ್ಬೋದು ಅನ್ಬೋದು. ಈ ಮಧ್ಯದಲ್ಲಿ JDS ಬಂದು ಈ ಥರ ವಿಭಿನ್ನವಾಗ್ತಾಯಿದೆ. ಥ್ಯಾಂಕ್ ಯು ಮೇಡಮ್.